ವೀಕ್ಷಕರೇ ಪ್ರಣಾಮ. ಮಕ್ಕಳು ಚಲಿಸುವ ಮೋಡಗಳಿದ್ದಂತೆ. ಇಂಥ ಮುಗ್ಧ ಮನಸ್ಸಿನ ಓಡಾಡಿಕೊಂಡಿರುವ ಮಕ್ಕಳನ್ನು ತಂದೆ ತಾಯಿಯರು ರಕ್ಷಿಸುವಲ್ಲಿ ಮೈತುಂಬ ಕಣ್ಣು ಮಾಡಿಕೊಂಡು ಇರಲೇಬೇಕು. ಮೊಬೈಲ್ ಸ್ನೇಹದಲ್ಲಿ ಮಕ್ಕಳ ವಾತ್ಸಲ್ಯ, ಮಕ್ಕಳ ರಕ್ಷಣೆಯನ್ನು ಕಿಂಚಿತ್ ಕಡೆಗಣಿಸಿದರೂ ಅನಾಹುತವೇ ಘಟಿಸಿ ಹೋಗಬಹುದು. ಹಾಗಂತ ಮಕ್ಕಳನ್ನು ಮನೆಯಲ್ಲಿ ಕಟ್ಟಿ ಹಾಕುವುದು ತರವಲ್ಲ. ಮಕ್ಕಳು ಮನೆಯಿಂದ ಹೊರಗಡೆ ಆಟವಾಡಲು ಇಚ್ಛಿಸಿದಾಗ, ಮನೆಯ ಹೊಸಿಲು ದಾಟಿ ನಡೆದಾಗ ಅವರ ತಂದೆ ತಾಯಿ ಅಥವಾ ಮನೆಯ ಯಾರಾದರೂ ಸರಿ ಹಿರಿಯರೊಬ್ಬರು ಜೊತೆಯಲ್ಲಿ ಇರಬೇಕು. ಯಾಕೆ ಇದನ್ನೆಲ್ಲ ಹೇಳುತ್ತಿದ್ದೇವೆ ಎಂದರೆ, ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ಒಂದು ಮಗುವಿನ ಮೇಲೆ ಬೀದಿ ನಾಯಿಗಳು ಮಾರಣಾಂತಿಕ ಭೀಕರವಾದ ಹಲ್ಲೆ ನಡೆಸಿವೆ. 3 ನಾಯಿಗಳು ಒಟ್ಟು ಸೇರಿ ಅಟ್ಟಾಡಿಸಿ ತಮ್ಮ ಹಸಿವು ನೀಗಿಸಿಕೊಳ್ಳಲು ಆ ಮಗುವನ್ನು ಸಾಯಿಸಿ ಬಿಟ್ಟಿವೆ. ಆ 3 ನಾಯಿಗಳ ದಾಳಿಯ ದೃಶ್ಯ ನೋಡಲು ಸಹ ಕಣ್ಣಿಗೆ ಭಯಂಕರವಾಗಿದೆ. ಹೀಗಿರುವಾಗ ದಾಳಿಗೆ ತುತ್ತಾದ ಮಗುವಿನ ಪರಿಸ್ಥಿತಿ ಹೇಗಿರಬೇಕು ಆಲೋಚಿಸಿ ನೋಡಿ. ಸುಮಾರು 6-7 ವರ್ಷದ ಪುಟ್ಟ ಕಂದಮ್ಮ ಆ ನಾಯಿಗಳಿಂದ ತಪ್ಪಿಸಿಕೊಂಡು ಬರಲು ಬದುಕುಳಿಯಲು ನಡೆಸಿದ ಹೋರಾಟದ ಪ್ರಯತ್ನದ ನಡುವೆ ಎಷ್ಟು ನೋವನ್ನು ಅನುಭವಿಸಿರಬೇಕು, ನೀವೇ ಒಮ್ಮೆ ಯೋಚಿಸಿ ನೋಡಿ. ಮುದ್ದಾದ ಮಗು ತನ್ನ ಪೋಷಕರ ಬೇಜವಾಬ್ದಾರಿತನದಿಂದ ಆ ನಾಯಿಗಳ ಹಸಿವು ನೀಗಿಸಲು ಬಲಿದಾನವಾಗಿದೆ. ಈ ಮಗು ಅಮೂಲ್ಯವಾದ ಮನುಷ್ಯ ಬದುಕನ್ನೇ ವಿನಾಕಾರಣ ಕಳೆದುಕೊಂಡಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ವಿಡಿಯೋ ನೋಡಿ. ಅಬ್ಬಬ್ಬ, ಕ್ರೂರ ನಾಯಿಗಳ ದಾಳಿ ಇದೆಷ್ಟು ಹೃದಯ ವಿದ್ರಾವಕ ದೃಶ್ಯ. ನಾಯಿ ನಂಬಿಕಸ್ಥ ಪ್ರಾಣಿ, ಸ್ನೇಹಜೀವಿ ಅನ್ನುವುದು ಯಾಕೋ ಇತ್ತೀಚೆಗೆ ವಿರೋಧಾಭಾಸದ ಕಲ್ಪನೆ ಮನಸ್ಸಿಗೆ ತಂದಿಡುತ್ತಿದೆ. ಇರಲಿ, ಇನ್ನಾದರೂ ಎಲ್ಲ ತಂದೆ ತಾಯಿಗಳು ಹಾಗೂ ಪೋಷಕರು
ಮೊಬೈಲ್ನ ಗೀಳಿಗೆ ಬೀಳದೆ, ಯಾವುದೋ ಕೆಲಸದಲ್ಲಿ ಮಗ್ನರಾಗದೆ, ಖರೀದಿಗೆಂದು ಪೇಟೆಗೆ ಹೋದಾಗ ವಸ್ತುಗಳ ಆಶ್ರಯದಲ್ಲಿ ಮೈಮರೆತು ಮಕ್ಕಳನ್ನು ಬೀದಿಗೆ ಬಿಡದಿರಿ. ಮಕ್ಕಳಿಗೆ ತಿಳುವಳಿಕೆ ಬರುವ ತನಕ ಆ ಮಕ್ಕಳ ಮೇಲೆ ಹೆಚ್ಚಿನ ನಿಗಾ ವಹಿಸಿದರೆ ಅವುಗಳ ಬದುಕು ಹಸನವಾದೀತು. ನೋಡಿ, ಸೃಷ್ಟಿ ಮಾಡುವುದಷ್ಟೇ ಅಲ್ಲ ನಮ್ಮ ಕೆಲಸ. ಸೃಷ್ಟಿಯ ಜೊತೆಗೆ ಸಂರಕ್ಷಣೆಯು ಬಹುಮುಖ್ಯವಾದ ಜವಾಬ್ದಾರಿಯಾಗಿದೆ. ಇದನ್ನು ಅರಿತು ಹೆತ್ತವರು, ಮುಂದೆ ಹೆರುವವರು ಎಚ್ಚೆತ್ತು ನಡೆದುಕೊಂಡರೆ ಹಾಲ್ಗೆನ್ನೆ ಮಕ್ಕಳು ತಮ್ಮ ಬದುಕನ್ನು ಪೂರ್ಣವಾಗಿ ಬಾಳಲು ಅವಕಾಶ ತಂದಿಟ್ಟಂತಾಗುತ್ತದೆ. ತಂದೆ ತಾಯಿ ಹಾಗೂ ಪೋಷಕರು ಅರಿತು ನಡೆದಾಗ ಮಾತ್ರ ಮಕ್ಕಳ ಮೇಲಿನ ಇಂತಹ ಪ್ರಾಣಿ ದಾಳಿಯ ರಕ್ತಸಿಕ್ತ ದೃಶ್ಯಗಳು ಮತ್ತೊಮ್ಮೆ ಕಣ್ಣ ಮುಂದೆ ಮರುಕಳಿಸುವುದಕ್ಕೆ ಸಾಕಷ್ಟು ನಿಯಂತ್ರಣ ಬರಬಹುದು ಎಂಬುದು ವಿಶ್ವ ಪ್ಲಸ್ ಟಿವಿಯ ನಂಬಿಕೆ. ಜನಹಿತಕ್ಕಿದು ನಮ್ಮ ಮನವಿಯಾಗಿದೆ. ದರ್ಶನ್ ಕೆ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.